ಅತ್ತಿಮಬ್ಬೆಯ ಕರ್ಮಭೂಮಿ, ಐತಿಹಾಸಿಕ ನಾಡು, ವಾಸ್ತುಶಿಲ್ಪಗಳ ನೆಲೆಬೀಡು ಲಕ್ಕುಂಡಿಯ ರಿತ್ತಿ ಕುಟುಂಬಕ್ಕೆ ಸಿಕ್ಕ ನಿಧಿ ರಹಸ್ಯ ಬಯಲಾಗಿದೆ. ಚಿನ್ನಾಭರಣಗಳ ಭಂಡಾರದ ಕಾಲಘಟ್ಟ ಮತ್ತು ವೈಶಿಷ್ಟ್ಯವನ್ನ ಅಂದಾಜು ಮಾಡಿದ್ದಾರೆ. ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದಂತಹ ಈ ಆಭರಣಗಳು ಇದು. ಲಕ್ಕುಂಡಿ ಚಿನ್ನದ ನಿಧಿ ಮೌಲ್ಯ ಭರ್ತಿ 8 ಕೋಟಿ. ಐತಿಹಾಸಿಕ ಭಂಡಾರದ ಕಾಲಘಟ್ಟವೂ ಬಯಲು. ಒಂದೊಂದು ಮುತ್ತು, ಅದರದೇ ಆದ ಕುಸುರಿ ಕಲೆ, ಅಂದಾಜಿಗೆ ಸಿಗದ ಮೌಲ್ಯ. ಕಣ್ಣು ಕುಕ್ಕುವ ಈ ನಿಧಿ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರ ಆ ಗತವೈಭವ ಸಾರಿ ಹೇಳ್ತಿದೆ. ಅವತ್ತು ಜನವರಿ 10, ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಅಪರೂಪದ ನಿಧಿ ಸಿಕ್ಕಿತ್ತು. ರಿತ್ತಿ ಕುಟುಂಬ 456 ಗ್ರಾಂ ಚಿನ್ನದ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿತ್ತು. ಇವುಗಳ ಕಾಲಮಾನ, ಆಗ ಇದ್ದ ಅರಸರ್ಯಾರು, ಇವುಗಳ ಮೌಲ್ಯ ಏನು ಅನ್ನೋದೀಗ ಬಹಿರಂಗವಾಗಿದೆ. ಸರ್ಕಾರ ನೇಮಿಸಿದ್ದ ಪುರಾತತ್ವ ಶಾಸ್ತ್ರಜ್ಞರ ಸಮಿತಿ ಜಿಲ್ಲಾಡಳಿತ ಭವನದ ಖಜಾನೆಯಲ್ಲಿದ್ದ ಚಿನ್ನದ ನಿಧಿ ಪರಿಶೀಲಿಸಿತ್ತು. ಇವು ಸುಮಾರು 500ರಿಂದ 600 ವರ್ಷದಷ್ಟು ಪುರಾತನ ಆಭರಣಗಳಂತೆ. ಆಂಟಿಕ್ ಆಭರಣಗಳ ಈಗಿನ ಬೆಲೆ 8 ಕೋಟಿ ಅಂತ ತಜ್ಞರು ಅಂದಾಜಿಸಿದ್ರು. ಇದು ಸುಮಾರು 500 ವರ್ಷಗಳ ಹಿಂದ ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದಂತಹ ಈ ಆಭರಣಗಳು ಇದು ಅಂತ ಹೇಳ್ತಾ ಇದ್ದೇನೆ. ಅದೇ ನಮ್ಮ ಪ್ರಭು ಕಮ್ಮಾರವರು ಇದರ ಬೇರೆ ಇನ್ನೊಂದು ಕೆಲವು ವಿನ್ಯಾಸಗಳು, ಇದರ ಕೆಲವು ರೂಪರೇಷೆಗಳು, ಇದರ ಡಿಸೈನ್ಗಳು, ಇದನ್ನು ನೋಡಿಕೊಂಡು ಅವರು ಇನ್ನೂ ಹಿಂದಕ್ಕೆ ತಗೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಭರಣಗಳ ಸಂಸ್ಕೃತಿ, ಕಲೆ, ಚಿತ್ರಕಲೆ, ಕಲಾಕಸೂರಿ ಶೈಲಿ ನೋಡಿದಾಗ ಇವೆಲ್ಲವೂ ದೇವತೆ ಮೂರ್ತಿ ಅಥವಾ ಉತ್ಸವ ಮೂರ್ತಿಗಳಿಗೆಂದೇ ರೂಪಿಸಲಾಗಿದೆ. ಚಿನ್ನದ ಆಭರಣಗಳನ್ನ ಸೂಕ್ಷ್ಮವಾಗಿ ಕೈಯಿಂದಲೇ ಮಾಡಲಾಗಿವೆ. ಅಪರೂಪದ ನೀಲಮಣಿ, ಸ್ಫಟಿಕ, ಹವಳ ಸೇರಿ ಬೆಲೆ ಬಾಳುವ ವಸ್ತುಗಳಿಂದ ತಯಾರಾಗಿವೆ. ವಿದೇಶಿ ವಸ್ತುಗಳಿಂದಲೂ ಆಭರಣಗಳನ್ನ ರೂಪಿಸಲಾಗಿದೆ ಅನ್ನೋ ಅಭಿಪ್ರಾಯವನ್ನ ತಜ್ಞರ ಸಮಿತಿ ವ್ಯಕ್ತಪಡಿಸಿದೆ. ಆಭರಣಗಳನ್ನ ಭಕ್ತರು ಕೊಟ್ಟಂತಾದಿರಬಹುದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ನಮ್ಮ ಅಧ್ಯಕ್ಷರು ಹೇಳಿದಂಗೆ 600ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. ಹೊಯ್ಸಳರು ವಿಜಯನಗರ ಅರಸರ ಆಳ್ವಿಕೆ ಕಾಲಘಟ್ಟದಲ್ಲಿ ದೇವತೆಗೆಂದು ಆಭರಣಗಳನ್ನ ದಾನವನ್ನಾಗಿ ನೀಡಿರಲೂಬಹುದು. ಕಾಲಾಂತರದಲ್ಲಿ ಯುದ್ಧದ ಭೀತಿ ಹಾಗೂ ಬೇರೆ ಕಾರಣಗಳಿಂದ ಮಣ್ಣಿನಲ್ಲಿ ಚಿನ್ನದ ಆಭರಣಗಳನ್ನ ಹೂತು ಇಟ್ಟಿರಬಹುದು ಅನ್ನೋ ಅಭಿಪ್ರಾಯವನ್ನ ತಜ್ಞರ ಸಮಿತಿ ವ್ಯಕ್ತಪಡಿಸಿದೆ. ಸಂಜೀವ ಪಾಂಡ್ರೆ, TV9 ಗದಗ.